ನಮಸ್ಕಾರ. ನೋಡಿ, ನಿಮಗೆ ಈ ಲಕ್ಷಾಧಿಪತಿ ಆಗ್ಬೇಕು ನಾನು, ಕೋಟ್ಯಾಧಿಪತಿ ಆಗ್ಬೇಕು ನಾನು, ದುಡ್ಡಿನ ಸಮಸ್ಯೆಗಳು ಬರಬಾರ್ದು ಅಂತಂದರೆ, ಸಾಲ ಲಕ್ಷ ಇರಲಿ, ಸಾಲ ಕೋಟಿಗಳಿರಲಿ, ತೀರಬೇಕು ಅಂತಂದರೆ ಕೊಟ್ಟಿರುವ ಹಣ, ಸಾಲ, ಬಂಗಾರ ವಾಪಸ್ ಬರಬೇಕಪ್ಪ ಅಂತಂದರೆ, ನೋಡಿ ಈ ಥರ ಪೆಂಡೆಂಟ್ ಮಾಡಿಸ್ಕೊಂಡು ಬೆಳ್ಳಿಯಲ್ಲಿ 21 ಮುಖದ ಕುಬೇರ ರುದ್ರಾಕ್ಷಿ ಕೊರಳಿಗೆ ಶಿವರಾತ್ರಿ ಹಬ್ಬದಂದು ಧಾರಣೆ ಮಾಡ್ಕೊಳ್ಳಿ. ನೇಪಾಳ 21 ಮುಖದ ಕುಬೇರ ರುದ್ರಾಕ್ಷಿ. ಮತ್ತು ಉದ್ಯೋಗ ಸಿಗಬೇಕು ಅಂತಿರ್ತೀರ. ಗೌರ್ನಮೆಂಟ್ ಉದ್ಯೋಗ ಆಗ್ಬೋದು, ಯಾವುದೇ ಪ್ರೈವೇಟ್ ಕೆಲಸ ಆಗ್ಬೋದು. ಮತ್ತು ಜಾಬಲ್ಲಿ ಇಂಕ್ರಿಮೆಂಟು, ಪ್ರಮೋಷನ್ನು, ಟ್ರಾನ್ಸ್ಫರ್ ಆಗಬೇಕು. ಪ್ರಮೋಷನ್ನು, ಟ್ರಾನ್ಸ್ಫರು, ಇಂಕ್ರಿಮೆಂಟು, ಉದ್ಯೋಗದ ವಿಚಾರಕ್ಕೆ ಮತ್ತು ವ್ಯಾಪಾರದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು, ವ್ಯಾಪಾರ ಬಿಸ್ನೆಸ್ ಚೆನ್ನಾಗಾಗಬೇಕು ಅನ್ನುವವರು 12 ಮುಖದ ರವಿಯ ರುದ್ರಾಕ್ಷಿ, ಸೂರ್ಯನ ರುದ್ರಾಕ್ಷಿ ನೇಪಾಳ ಕೊರಳಿಗೆ ಶಿವರಾತ್ರಿ ಹಬ್ಬದಂದು ಧಾರಣೆ ಮಾಡ್ಕೊಳ್ಳಿ. ಈ ರೀತಿ ಪೆಂಡೆಂಟ್ ಮಾಡಿಕೊಂಡು. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಕ್ಕಳು ಕಾನ್ಸಂಟ್ರೇಷನ್ ಬರಬೇಕು, ಓದೋ ವಿಚಾರದಲ್ಲಿ ಚೆನ್ನಾಗಾಗಬೇಕು ಅಂದರೆ ಗಣೇಶ ರುದ್ರಾಕ್ಷಿ ಅಂತ ಸಿಗುತ್ತೆ. ಗಣೇಶ ರುದ್ರಾಕ್ಷಿ ಅಥವಾ ಚತುರ್ಮುಖ ರುದ್ರಾಕ್ಷಿ, 4 ಮುಖದ ರುದ್ರಾಕ್ಷಿ, ಅಥವಾ 5 ಮುಖದ ಪಂಚಮುಖಿ ರುದ್ರಾಕ್ಷಿ, 3ರಲ್ಲಿ ಯಾವುದಾದ್ರೂ ಒಂದು ಮಕ್ಕಳಿಗೆ ಕೊರಳಿಗೆ ಧಾರಣೆ ಮಾಡಿ ಶಿವರಾತ್ರಿ ಹಬ್ಬದಂದು. ಇನ್ನು ಮದುವೆ ಆಗ್ತಿಲ್ಲ ಅಂತಿರ್ತೀರ ನೀವು, ಮದುವೆ ಸೆಟ್ ಆಗ್ತಿಲ್ಲ, ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಮದುವೆ ವಿಚಾರಕ್ಕೆ, ಮತ್ತು ಸರ್ಪದೋಷ ಇದೆ, ಕುಜದೋಷ ಇದೆ, ನಾಗಾದೋಷ ಇದೆ, ಸಂತಾನ ಮಕ್ಕಳಿಲ್ಲ ಅಂತಿರ್ತೀರ. ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಡೈವರ್ಸು, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ನು, ಅತ್ತೆ ಸೊಸೆ ಜಗಳ ಇದ್ದವರು 8 ಮುಖದ ಷಣ್ಮುಖ ರುದ್ರಾಕ್ಷಿ, ನೇಪಾಳ 8 ಮುಖದ ಷಣ್ಮುಖ ರುದ್ರಾಕ್ಷಿ ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ. ಇನ್ನು ಮಾಟ ಮಂತ್ರ, ವಾಮಾಚಾರ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ, ನೆಗೆಟಿವ್ ಎನರ್ಜಿ ಅನ್ನುವವರು 11 ಮುಖದ ಆಂಜನೇಯ ಸ್ವಾಮಿ ರುದ್ರಾಕ್ಷಿ ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ. ಇನ್ನು ಹೆಣ್ಮಕ್ಕಳಿಗೆ PCOD ಪ್ರಾಬ್ಲಮ್ಸು, ಮೆನ್ಸಸ್ ಪೀರಿಯಡ್ ಪ್ರಾಬ್ಲಮ್ಸು, ಗರ್ಭಕೋಶದ ತೊಂದರೆ, ಅಂಡಾಣು ವೀರ್ಯಾಣು ತೊಂದರೆ ಇರುವವರು ಹೆಣ್ಮಕ್ಕಳು ನವದುರ್ಗೆ ರುದ್ರಾಕ್ಷಿ ಅಂತ 9 ಮುಖದ ನವದುರ್ಗೆ ರುದ್ರಾಕ್ಷಿನ, ನೇಪಾಳ ರುದ್ರಾಕ್ಷಿನ ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ. ಇನ್ನು ಪೊಲಿಟಿಕಲ್ ಸೈಡಲ್ಲಿ ರಾಜಕಾರಣಿ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು, IAS, IPS, KS ಓದ್ತಾ ಇರೋರು ಆಗಬೇಕು ಅನ್ನುವವರು, ಅಧಿಕಾರ ಪ್ರಾಪ್ತಿ ಆಗಬೇಕು ಅನ್ನುವವರು 1 ಮುಖದ ರುದ್ರಾಕ್ಷಿ, ಏಕಮುಖಿ ರುದ್ರಾಕ್ಷಿನ ಧಾರಣೆ ಮಾಡ್ಕೊಳ್ಳಿ. ಇನ್ನು ಆಸ್ತಿ ವಿಚಾರದಲ್ಲಿ ಕಲಹ, ಆಸ್ತಿಗಳ ವಿಚಾರದಲ್ಲಿ ಶತ್ರುಗಳಾಗ್ಬಿಟ್ಟಿರ್ತೀರ, ಆಸ್ತಿ ವಿಚಾರದಲ್ಲಿ ಕಲಹಕ್ಕೆ 3 ಮುಖದ ಕಾಲಾಗ್ನಿ ರುದ್ರಾಕ್ಷಿ, ಈ ಥರ ಪೆಂಡೆಂಟು ಬೆಳ್ಳಿಯಲ್ಲಿ ತ್ರಿಶೂಲ ಡಮರುಗ ಪೆಂಡೆಂಟ್ ಮಾಡಿಸ್ಕೊಂಡು ಧಾರಣೆ ಮಾಡ್ಕೊಳ್ಳಿ. ಇನ್ನು ಸ್ವಂತ ಸೈಟ್ ತಗೊಬೇಕು, ಮನೆ ತಗೊಬೇಕು, ಭೂಮಿ ತಗೊಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಕಟ್ಟಿಸ್ಬೇಕು ಅನ್ನುವವರು, ಮತ್ತು ನಮ್ಮದು ಸೈಟು ಸೇಲ್ ಆಗ್ತಿಲ್ಲ, ಮನೆ ಸೇಲ್ ಆಗ್ತಿಲ್ಲ, ಭೂಮಿ ಸೇಲ್ ಆಗ್ತಿಲ್ಲ, ಅಪಾರ್ಟ್ಮೆಂಟ್ ಸೇಲ್ ಆಗ್ತಿಲ್ಲ ಅನ್ನುವವರು 7 ಮುಖದ ರುದ್ರಾಕ್ಷಿ, 7 ಮುಖದ ನೇಪಾಳ ರುದ್ರಾಕ್ಷಿನ ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ. ಶಿವರಾತ್ರಿ ಹಬ್ಬದಂದು ಧಾರಣೆ ಮಾಡ್ಕೊಳ್ಳಿ. ಅಥವಾ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರದಂದು ಧಾರಣೆ ಮಾಡ್ಕೊಳ್ಳಿ. ನೋಡಿ, ನಾವು ನಾನ್ ವೆಜ್ ತಿಂತೀವಿ, ನಾವು ಮಟನ್ ತಿಂತೀವಿ, ಚಿಕನ್ ತಿಂತೀವಿ, ಮಟನ್ ತಿಂತೀವಿ, ರುದ್ರಾಕ್ಷಿ ಹಾಕ್ಕೊಬೋದ, ಏನು ತೊಂದರೆನಿಲ್ಲ, ಹಾಕೊಳ್ಳಿ. ನೀವು ತಿನ್ನಬೇಕು ಅನ್ನೋ ಸಂದರ್ಭದಲ್ಲಿ ಅವತ್ತಿನ ದಿನ ಕೊರಳಿಂದ ತೆಗೆದುಬಿಟ್ಟು ತಿನ್ಕೊಳ್ಳಿ. ಮಾಮೂಲು ಟೈಮಲ್ಲಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಗಂಡು ಮಕ್ಕಳು ಹಾಕ್ಕೊಬೋದು, ಹೆಣ್ಣು ಮಕ್ಕಳು ಹಾಕ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದನ್ನು ಧಾರಣೆ ಮಾಡ್ಕೊಂಡು ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ಗೌರಿ ಶಂಕರಾಯ ನಮಃ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ, ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಈ ಮಂತ್ರಗಳು, ನಿಮಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರನ ಹೇಳ್ಕೊಳ್ಳಿ. ಇದನ್ನು ಶಿವರಾತ್ರಿ ಹಬ್ಬದಂದು ಈ ರೀತಿ
ತ್ರಿಶೂಲ ಡಮರುಗ ಪೆಂಡೆಂಟು ಈ ರೀತಿ ಮಾಡಿಸ್ಕೊಳ್ಳಿ. ಅಥವಾ ಬಂಗಾರದಲ್ಲೇ ಮಾಡಿಸ್ಕೊಂಡು ಅನುಕೂಲ ಇದ್ದವರು ಬಂಗಾರದಲ್ಲೇ ಈ ರೀತಿ ಪೆಂಡೆಂಟು ತ್ರಿಶೂಲ ಡಮರುಗ ಮಾಡ್ಕೊಂಡು ಈ ಒಂದು ಪೆಂಡೆಂಟ್ ಹಿಂದ್ಗಡೆ ಉಕ್ಕಿರುತ್ತೆ. ಕೊರಳಿಗೆ ಬೆಳ್ಳಿ ಚೈನಲ್ಲನ್ನು ಹಾಕ್ಕೊಳ್ಳಿ, ಬಂಗಾರು ಚೈನಲ್ಲನ್ನು ಹಾಕ್ಕೊಳ್ಳಿ, ಕಪ್ಪು ದಾರದಲ್ಲನ್ನು ಹಾಕ್ಕೊಳ್ಳಿ, ಕೆಂಪು ದಾರದಲ್ಲನ್ನು ಹಾಕ್ಕೊಳ್ಳಿ, ಕಾಶಿ ದಾರದಲ್ಲನ್ನು ಹಾಕ್ಕೊಳ್ಳಿ, ಶಿವದಾರದಲ್ಲನ್ನು ಹಾಕ್ಕೊಳ್ಳಿ. ನೋಡಿ, ಇದು ರುದ್ರಾಕ್ಷಿ ರಹಸ್ಯ. ಅರ್ಥ ಆಯ್ತಾ? ಒರಿಜಿನಲ್ ನೇಪಾಳ್ ರುದ್ರಾಕ್ಷಿನೇ ಧಾರಣೆ ಮಾಡ್ಕೊಬೇಕು. ಒರಿಜಿನಲ್ ನೇಪಾಳಲ್ಲೇ ಸಿಗ್ತವೆ. ಒರಿಜಿನಲ್ ನೇಪಾಳ್ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ. ಗುರುಗಳೇ, ಇದು ಒರಿಜಿನಲ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಧಾರಣೆ ಮಾಡ್ಕೊಂತೀರಲ್ಲ, ಧಾರಣೆ ಮಾಡ್ಕೊಂಡು ನಿಮಗೆ 1 ವರ್ಷದೊಳಗಡೆ ಅಥವಾ 3 ವರ್ಷದೊಳಗಡೆ ಇದ್ರದ್ದು ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ. ಬಂತು ಅಂದರೆ ಅದು ಒರಿಜಿನಲ್ ಅಂತ ತಿಳ್ಕೊಳ್ಳಿ. ಇದು ರುದ್ರಾಕ್ಷಿ ರಹಸ್ಯ, ರುದ್ರಾಕ್ಷಿ ಮಹಾತ್ಮೆ. ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಜ್ಯೋತಿಷಿಗಳಾಗಿ ನಾವು ರುದ್ರಾಕ್ಷಿ ರಹಸ್ಯ, ರುದ್ರಾಕ್ಷಿ ಮಹತ್ವದ ಬಗ್ಗೆ ಈ ಒಂದು ಮಾರ್ಗದರ್ಶನಗಳು ಮಾಡಿದ್ದೀನಿ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ನಮಸ್ಕಾರ.